ನಮ್ಮ ಮಹತ್ವಾಕಾಂಕ್ಷೆಯ ಯೋಜನೆ. ಇದೊಂದು ಬೆಳಪಲ್ಲಿ ಒಂದು ಅತ್ಯಾಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರ ಮತ್ತು PG ಸೆಂಟರ್ ಅನ್ನು ನಿರ್ಮಾಣ ಮಾಡಬೇಕು ಅಂತ ಬಹಳ ದೊಡ್ಡ ಹೋರಾಟದ ಮೂಲಕ ಈ ಗ್ರಾಮಕ್ಕೆ ಇದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿಂದಿನ ಸಾಲಿನ ಮುಖ್ಯಮಂತ್ರಿಗಳಾಗಿದ್ದಾಗ ಬೆಳಪುಗೆ ಬಂದು ಶಂಕುಸ್ಥಾಪನೆ ಮಾಡುವಂತ ಕಾರ್ಯ ನಡೆದಿತ್ತು. ತದನಂತರ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಂಡು ಈ ಯೋಜನೆಗೆ 400 ಕೋಟಿ ರೂಪಾಯಿಯ ಯೋಜನೆಗೆ ಸಂಪುಟ ಸಭೆಯಿಂದ ಅನುಮೋದನೆಯನ್ನು ಕೂಡ ನೀಡಿದ್ರು. ನಂತರ ಸುಮಾರು 40 ಕೋಟಿ ರೂಪಾಯಿ ಪ್ರಥಮ ಹಂತದಲ್ಲಿ ಬಿಡುಗಡೆ ಮಾಡಿದ್ರು. ಆ ಬಿಡುಗಡೆಗೊಂಡಿರುವಂತಹ ಹಣದಲ್ಲೂ ಕೂಡ ವಿಶ್ವವಿದ್ಯಾನಿಲಯ, ಮಂಗಳೂರು ವಿಶ್ವವಿದ್ಯಾನಿಲಯದ ಮುಖಾಂತರ ಈ ಯೋಜನೆ ನಮ್ಮ ಹೌಸಿಂಗ್ ಬೋರ್ಡಿನವರು ಇದನ್ನು ಗುತ್ತಿಗೆ ಬರೆದಿದ್ದಾರೆ. ಅವರ ಮುಖಾಂತರ ಇದು ಕಾರ್ಯಗತ ಆಗ್ತಾ ಇದೆ. ಆದರೆ ನಾವು ಬಹಳಷ್ಟು ಈ ಬಗ್ಗೆ ನಿರಂತರವಾಗಿ ಈ ಒಂದು ಅತಿ ಶೀಘ್ರ ಉದ್ಘಾಟನೆ ಆಗಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಇದರಿಂದ ಒಳ್ಳೆಯ ಪ್ರಯೋಜನ ಆಗಬೇಕು. ಸಂಶೋಧನಾ ಕೇಂದ್ರ, PG ಸೆಂಟರ್, ಬೇರೆ ಬೇರೆ ಯೋಜನೆಗಳು ಎಲ್ಲ ಸರ್ಕಾರದಿಂದ ಅನುಮೋದನೆ ಸಿಗುವಾಗ ಇದಕ್ಕೆ ದೊರಕಿತ್ತು. ಅದರ ನಂತರ ಬಹಳ ಆಮಗತೆಯಲ್ಲಿ ಕಾಮಗಾರಿ ನಡೀತಾ ಇದೆ. ವಿಶ್ವವಿದ್ಯಾನಿಲಯವು ಇಲ್ಲಿಗೆ ಬಂದಂತ ಹಣವನ್ನು ದುರುಪಯೋಗಪಡಿಸಿ ಬೇರೆ ಇದಕ್ಕೆ ವರ್ಗಾವಣೆ ಮಾಡಿರುವ ಬಗ್ಗೆ ಬಹಳ ದೊಡ್ಡ ಒಂದು ಚರ್ಚೆಯಾಗಿ ಈಗ ಅದು ತನಿಖೆಯ ಹಂತದಲ್ಲೂ ಕೂಡ ಇದೆ. ಇದರಲ್ಲಿ ಬೇಜವಾಬ್ದಾರಿ ಎದ್ದು ಕಾಣ್ತಾ ಇದೆ. ಸರ್ಕಾರ ಗೊತ್ತು ಗುರಿ ಇಲ್ಲದ ರೀತಿಯಲ್ಲಿ ಯೋಜನೆಯನ್ನು ರೂಪಿಸಿಕೊಂಡಿದೆ, ಆದರೆ ಅದನ್ನು ಮುಗಿಸುವ ಹಂತಕ್ಕೆ ಬಂದಿಲ್ಲ. ಅನೇಕ ಕಟ್ಟಡಗಳು, ಒಂದು 10-15 ಕಟ್ಟಡಗಳು ಆಗಿದೆ, ಬಹುಮಾಡಿ ಕಟ್ಟಡಗಳು. ಆದರೆ ಆ ಕಟ್ಟಡಗಳು ಉಪಯೋಗಕ್ಕಿಲ್ಲದೆ ಈಗ ಇಲ್ಲ ಕಟ್ಟಡಗಳ ಗ್ಲಾಸು ಎಲ್ಲ ತುಡಿಯಾಗಿ ಅನೈತಿಕ ಚಟುವಟಿಕೆಗಳ ಇದೊಂದು ತಾಣ ಆಗಿ ಪರಿವರ್ತನೆ ಆಗ್ತಾ ಇದೆ. ನಾನು ಬಹಳ ದುಃಖದಿಂದ ಹೇಳ್ತಾ ಇದ್ದೇವೆ. ನಾವು ಇದಕ್ಕೋಸ್ಕರ ನಮ್ಮನ್ನು ತೇಗಿ ಬಹಳಷ್ಟು ಹೋರಾಟ ಮಾಡಿ ಕೊಳಲಗಿರಿಯಲ್ಲಿ ಆಗುವಂತಹ ಈ ಯೋಜನೆಯನ್ನು ಇಲ್ಲಿಗೆ ತರಬೇಕಾದ್ರೆ ಸತತ ನಾವು 10 ವರ್ಷ ಇದರ ಹಿಂದೆ ಹೋರಾಟ ಮಾಡಿದ್ದೇವೆ. ಆದ್ರೆ ನಮ್ಗೆ ನೋವಾಗ್ತದೆ. ನಾವು ಇಲ್ಲಿ ಒಂದು ಕಾಲೇಜನ್ನು ನಿರ್ಮಾಣ ಮಾಡಬೇಕು, ಇದನ್ನು ನಮ್ಮ ಕಣ್ಣಲ್ಲಿ ನೋಡ್ಬೇಕು. ಇಲ್ಲಿ ಹೊರ ರಾಜ್ಯದ, ಹೊರ ಜಿಲ್ಲೆಯ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಯನ್ನು ಮಾಡಬೇಕು, ಬಡ ವಿದ್ಯಾರ್ಥಿಗಳಿಗೆ ಅವಕಾಶ ಆಗಬೇಕೆಂಬ ಭಾವನೆ ನಮ್ಮಲ್ಲಿತ್ತು. ಆದ್ರೆ ಸರ್ಕಾರ ಮೀನಾಮೇಷ ಮಾಡ್ತಾ ಇದೆ. ಪ್ರತಿ ಸಲ ಇಲ್ಲಿಗೆ ಉನ್ನತ ಶಿಕ್ಷಣ ಸಚಿವರು 5 ಜನ ಉನ್ನತ ಶಿಕ್ಷಣ ಸಚಿವರು ಭೇಟಿ ಕೊಟ್ಟು ಇದನ್ನು ತಕ್ಷಣ ಕಾರ್ಯಪ್ರವೃತ್ತಿ ಮಾಡ್ತೇವೆ ಅಂತ ಹೇಳಿ ಮೊನ್ನೆ ಸುಧಾಕರ್ ಅವರು ಭೇಟಿ ಕೊಟ್ಟರು. ಅದಕ್ಕಿಂತ ಮೊದಲು ಅಶ್ವಥ್ ನಾರಾಯಣ ಅವರು. ಆದ್ರೆ ಏನು ಕೂಡ ಅದನ್ನು ಖಾಲಿ ಒಮ್ಮೆ ಭೇಟಿ ಕೊಡ್ತಾರೆ, ಒಂದು ಸ್ವಲ್ಪ ಕಾಮಗಾರಿ ಪ್ರಾರಂಭ ಆಗ್ತದೆ, ಮತ್ತೆ ನಿಲ್ತದೆ. ನಾನು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಿಗೂ ಕೂಡ ಹಲವು ಬಾರಿ, ಈ ಧರ್ಮ ಅವರು ಇದ್ದಾರೆ, ಈಗ ಹಲವು ಬಾರಿ ಮನವಿ ಮಾಡಿದ್ದೇನೆ. ಇಲ್ಲ ಈ ಸಲ ಖಂಡಿತ ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ಅದು ಯಾಕೆ ಈ ರೀತಿ ಆಗ್ತಾ ಇದೆ ಎಂಬುದು ನಮಗೂ ದಿಕ್ಕು ದೋಚದ ರೀತಿ ಆಗಿದೆ. ಈ ಸಲ ನಾವು ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅವರಿಗೂ ಕೂಡ ನಾವು ವಿಶೇಷವಾಗಿ ಮಂಜುನಾಥ್ ಭಂಡಾರಿ ಅವರು ವಿಶೇಷ ಮುತುವರ್ಜಿ ವಹಿಸಿಕೊಂಡಿದ್ದಾರೆ. ಇದನ್ನು ಏನಾದ್ರೂ ಒಂದು ಕಾರ್ಯಕ್ರಮ ಆಗ್ಲೇಬೇಕು ಅಂತ. ಆದ್ರಿಂದ ಈ ಸಲ ಹೊಸ ಮುಖ್ಯಮಂತ್ರಿಗಳಿಗೆ ಮತ್ತು ಯಾರು ಉನ್ನತ ಶಿಕ್ಷಣ ಸಚಿವರಾಗ್ತಾರೆ ಅವರಿಗೆ ಮತ್ತೆ ಹೋಗಿ ಈ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ನೀವು ಪ್ರಾರಂಭ ಮಾಡಲೇಬೇಕು 1-2 ಕೋರ್ಸ್ ಅನ್ನೋಂಥದ್ದು ಒತ್ತಡ ಕೆಲಸ ಮಾಡ್ತೇವೆ.